ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ವಿತ್ ಭೋವಿ. ಇವತ್ತು ಡೇ 12 ಆಫ್ 21 ಡೇಸ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾನು ಡೈಲಿ 3 ಪಜಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಬೀಟ್ ಪಿ ಒ ಅಥವಾ ಕ್ಲರ್ಕ್ ಲೆವೆಲ್ದು ಪ್ರೀ ಲೆವೆಲಿಂದು ಮಾಡ್ತಾ ಇರೋದು. ಸೊ ಇವತ್ತಿಂದು 2 ಪಿ ಒ ಲೆವೆಲ್ದಿದೆ, 1 ಕ್ಲರ್ಕ್ ಲೆವೆಲ್ದಿದೆ. ಮೊದಲನೇದು ಸಾಲ್ವ್ ಮಾಡೋಣ. ಇವತ್ತಿಂದು ಮೊದಲನೇ ಪಜಲ್ಲು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಲೆಟ್ಸ್ ಸಾಲ್ವ್ ಮಾಡೋಣ. 6 ಪರ್ಸನ್: ಸಜ್ಜಲ್, ರಜತ್, ನಮನ್, ಮನೀಶ್, ಜಯೇಂದ್ರ ಆ್ಯಂಡ್ ಕನಕ್. ಆ್ಯಕ್ಚುಲಿ ಎಲ್ಲ ಹೆಸರದ್ದು ಬೇರೆ ಬೇರೆ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಫಸ್ಟ್ ಲೆಟರಿಂದ ಶುರು ಮಾಡ್ಕೊಳ್ಳೋಣ ಅದ್ರದ್ದು ಬಗ್ಗೆ ಡೇಟಾ ಇನ್ಫಾರ್ಮ್ ತಗೊಳ್ಬೇಕಾದ್ರೆ. ಆ್ಯಂಡ್ 6 ಪರ್ಸನ್ ಇದೆ, 3 ಫ್ಲೋರ್ ಇದೆ, ಅಂದರೆ ಬಿಲ್ಡಿಂಗ್ ಒಂದ್ರ ಪಕ್ಕ ಒಂದು ಬಿಲ್ಡಿಂಗ್ ಬರುತ್ತಲ್ಲ ಆ ಥರದ್ದು. ಸೊ ಇಲ್ಲಿ ಫ್ಲ್ಯಾಟ್ 1 ಮತ್ತು ಫ್ಲ್ಯಾಟ್ 2 ಅಂತ ಇದೆ. ಫ್ಲ್ಯಾಟ್ 2 ಈಸ್ ಈಸ್ಟ್ ಆಫ್ ಫ್ಲ್ಯಾಟ್ 1 ಅಂತ ಇದೆ. ಅಂದರೆ ಫ್ಲ್ಯಾಟ್ 2 ಈ ಕಡೆ ಫ್ಲ್ಯಾಟ್ 1, 3, 2, 1. ಓಕೆ ಇನ್ನು ವೇರಿಯೇಷನ್ ಇದೆ. ಈಚ್ ಪರ್ಸನ್ ಲೈಕ್ ಡಿಫ್ರೆಂಟ್ ಸಿಟಿ: ಡೆಲ್ಲಿ, ಮುಂಬೈ, ಜೈಪುರ್, ಲಕ್ನೋ, ಪುಣೆ ಆ್ಯಂಡ್ ಕೋಲ್ಕತ್ತಾ. ಪರ್ಸನ್ನು ಅದ್ರ ಫ್ಲೋರ್ಸು, ಯಾವ ಫ್ಲ್ಯಾಟು ಮತ್ತು ಯಾವುದು ಸಿಟಿ, ಒಟ್ಟು 2 ವೇರಿಯಂಟ್ಸ್ ಇದೆ ಇದರಲ್ಲಿ. ಒಂದು ಪರ್ಸನ್ನು, ಒಂದು ಸಿಟಿ. ಫ್ಲೋರ್ಸ್ನ ನಾವು ಡಿಸೈಡ್ ಮಾಡ್ಕೋಬೇಕು. ಡೇಟಾ ಏನೇನಿದೆ ನೋಡೋಣ. ಮನೀಶ್ ಆ್ಯಂಡ್ ಸಜ್ಜಲ್ ಲೀವ್ ಇನ್ ಡಿಫ್ರೆಂಟ್ ಫ್ಲ್ಯಾಟ್. ಎಮ್ ಮತ್ತು ಎಸ್ ಡಿಫ್ರೆಂಟ್ ಫ್ಲ್ಯಾಟ್. ಓಕೆ. ಸಜ್ಜಲ್ ಲೀವ್ಸ್ ಅಬೋವ್ ಜಯೇಂದ್ರ. ಸಜ್ಜಲ್ ಅಬೋವ್ ಜಯೇಂದ್ರ ಅಂತ ಮೇಲೆ. ಸಜ್ಜಲ್ ಆ್ಯಂಡ್ ನಮನ್ ಡು ನಾಟ್ ಲೀವ್ ಆನ್ ದ ಸೇಮ್ ಫ್ಲೋರ್. ಅಂದರೆ ಸಜ್ಜಲ್ ಮತ್ತು ನಮನ್ನು ಒಂದೇ ಫ್ಲೋರಲ್ಲಿ ಬರೋ ಹಾಗಿಲ್ಲ. ನೆಕ್ಸ್ಟ್, ಇನ್ ದ ಸೇಮ್ ಟೈಪ್ ಆಫ್ ಫ್ಲ್ಯಾಟ್ ದ ಪರ್ಸನ್ ಹೂ ಲೈಕ್ಸ್ ಡೆಲ್ಲಿ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ರಜತ್. ರಜತ್ತು ಇಮಿಡಿಯೇಟ್ಲಿ ಬಿಲೋ ಡೆಲ್ಲಿಗೆ ಇಷ್ಟಪಡೋ ಅಂಥ ಪರ್ಸನ್ ಇರ್ತಾರೆ, ಒಂದೇ ಫ್ಲ್ಯಾಟ್. ಸೊ ಈ ರೀತಿ ಬಾಕ್ಸ್ ಹಾಕ್ಕೊಳ್ಳೋಣ. ನೆಕ್ಸ್ಟು, ಮನೀಶ್ ಲೈಕ್ ಮುಂಬೈ. ಎಮ್ ಮುಂಬೈ ಇಷ್ಟಪಡ್ತಾರೆ. ನೆಕ್ಸ್ಟ್, ಕನಕ್ ಡಸ್ ನಾಟ್ ಲೀವ್ ಇನ್ ಫ್ಲ್ಯಾಟ್ 1. ಕನಕ್ ಫ್ಲ್ಯಾಟ್ 1ಅಲ್ಲಿ ಅಲ್ಲ, ಅಂದರೆ ಕನಕ್ ಫ್ಲ್ಯಾಟ್ 2 ಅಲ್ಲಿ ಬರ್ತಾರೆ ಅಂತ ಆಯಿತು. ಜಯೇಂದ್ರ ಡಸ್ ನಾಟ್ ಲೈಕ್ ಡೆಲ್ಲಿ. ಜಯೇಂದ್ರಂಗೆ ಡೆಲ್ಲಿ ಇಷ್ಟ ಇಲ್ಲ. ನೆಕ್ಸ್ಟ್, ದ ಪರ್ಸನ್ ಹೂ ಲೈಕ್ಸ್ ಜೈಪುರ್ ಲೀವ್ ನಾರ್ತ್ ವೆಸ್ಟ್ ಆಫ್ ದ ಪರ್ಸನ್ ಹೂ ಲೈಕ್ ಲಕ್ನೋ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನಾರ್ತ್ ವೆಸ್ಟಲ್ಲಿ ಲೀವ್ ಮಾಡುತ್ತೆ ಯಾರು? ಜೈಪುರ್. ನಾರ್ತ್ ವೆಸ್ಟ್ ಆಫ್ ಲಕ್ನೋ. ನೆಕ್ಸ್ಟ್, ನೈದರ್ ನಮನ್ ನಾರ್ ಜಯೇಂದ್ರ ಲೈಕ್ ಪುಣೆ. ಜಯೇಂದ್ರಕ್ಕೆ ಡೆಲ್ಲಿನೂ ಇಷ್ಟ ಅಲ್ಲ, ಪುಣೆಗೂ ಇಷ್ಟ ಅಲ್ಲ. ಮತ್ತು ಯಾರಿಗೆ ಇಷ್ಟ ಅಲ್ಲ ಪುಣೆ? ನಮನ್ಗೆ ಪುಣೆ ಕೂಡ ಇಷ್ಟ ಅಲ್ಲ. ನೆಕ್ಸ್ಟ್, ಸಜ್ಜಲ್ ಡು ನಾಟ್ ಲೈಕ್ ಕೋಲ್ಕತ್ತಾ. ಕೋಲ್ಕತ್ತಾ ಇಷ್ಟ ಇಲ್ಲ. ಮನೀಶ್ ಲೀವ್ಸ್ ಅಬೋವ್ ಸಜ್ಜಲ್. ಸೊ ನಮಗೆ ಇಲ್ಲಿ ಒಂದು ಐಡಿಯಾ ಸಿಗುತ್ತೆ. ಮನೀಶ್ ಏನಂದರೆ ಸಜ್ಜಲ್ ಸೆಕೆಂಡ್ ಫ್ಲೋರ್ ಬರುತ್ತೆ, ಮನೀಶ್ ಥರ್ಡ್ ಫ್ಲೋರು, ಜಯೇಂದ್ರ ಫಸ್ಟ್ ಫ್ಲೋರು. ಯಾವ್ಯಾವ ಫ್ಲ್ಯಾಟ್ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಹಿಂಗೆ ಹಾಕ್ಕೊಳ್ಳೋಣ, ಎಮ್ ಎಸ್ ಜೆ. ಓಕೆ. ಸಜ್ಜಲ್ ಆ್ಯಂಡ್ ಕನಕ್ ಡು ನಾಟ್ ಲೀವ್ ಆನ್ ದ ಸೇಮ್ ಫ್ಲೋರ್. ಸಜ್ಜಲ್ ಮತ್ತು ಕನಕ್ ಕೂಡ ಸೇಮ್ ಫ್ಲೋರಲ್ಲಿ ಬರಲ್ಲ. ಇವಾಗ ನಮಗೊಂದು ರಫಾಗಿ ಒಂದು ಐಡಿಯಾ ಸಿಕ್ಕಿದೆ. ಏನಂದರೆ 5 ಜನ ಇಲ್ಲ, ಇರೋದು 6 ಜನ. ನಮಗೆ 5 ಜನದ್ದು ಪ್ಲೇಸಸ್ ಕನ್ಫರ್ಮ್ ಆಗಿದೆ. ಏನು? ಸಜ್ಜಲ್ ಮೇಲೆ ಮನೀಶು, ಸಜ್ಜಲ್ ಕೆಳಗೆ ಜಯೇಂದ್ರ. ಅದು ಸೇಮ್ ಫ್ಲೋರಲ್ಲಿ ನಮನ್ನು ಬರೋಂಗಿಲ್ಲ, ಕನಕ್ಕು ಬರೋಂಗಿಲ್ಲ. ಅಂದರೆ ಯಾರು ಬರ್ತಾರೆ ಅಲ್ಲಿ ಅಂದರೆ 6. ಸಜ್ಜಲ್ದು ಸೇಮ್ ಫ್ಲೋರಲ್ಲಿ 6 ಬರುತ್ತೆ ಅಂತ. ಸೊ ನಾವು ಇಲ್ಲೇ ನೋಡ್ಕೊಳ್ಳೋಣ. ಓಕೆ, ಫಸ್ಟ್ ಫ್ಲ್ಯಾಟಲ್ಲಿ ನೋಡ್ಕೊಳ್ಳೋಣ. ಸಜ್ಜಲ್ ಇಲ್ಲಿ, ಸಜ್ಜಲ್ ಮಾತ್ರ ಎಸ್ ಮತ್ತು ಎಮ್ಮು ಸೇಮ್ ಫ್ಲ್ಯಾಟಲ್ಲಿ ಬರೋಂಗಿಲ್ಲ, ಅಂದರೆ ಎಮ್ ಇಲ್ಲಿ ಬರುತ್ತೆ. ಸೊ 6 ಇಲ್ಲಿ, ಡೆಲ್ಲಿ ಇಲ್ಲಿ. ಡೆಲ್ಲಿ ಜಯೇಂದ್ರ ಹೋಗೋಂಗಿಲ್ಲ, ಅಂದರೆ ಜಯೇಂದ್ರ ಇಲ್ಲಿ ಬರ್ತಾರೆ. ನೆಕ್ಸ್ಟು ಜೈಪುರ್ ಮತ್ತು ಲಕ್ನೋ. ಇಲ್ಲಿ ಜೈಪುರ್ ಆದರೆ ಇಲ್ಲಿ ಲಕ್ನೋ ಆಗುತ್ತೆ. ಈ ಕಡೆ ಸೆಕೆಂಡ್ ಕೇಸಲ್ಲಿ ಎಸ್ನ ಇಲ್ಲಿ ತೊಗೊಂಡ್ರೆ ಎಮ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಆರ್ ಇಲ್ಲಿ ಬಂದರೆ ಡೆಲ್ಲಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನು? ಜೈಪುರ್ ಮತ್ತು ಲಕ್ನೋಗೆ ನಮಗೆ ಇನ್ನೂ ಇಲ್ಲಿ ಗೊತ್ತಾಗಿಲ್ಲ ಸೆಕೆಂಡ್ ಕೇಸಲ್ಲಿ. ಇಲ್ಲೇನಾಗುತ್ತೆ ಅಂದರೆ ಕೆ ಇಲ್ಲಿ ಬರಬೇಕು, ಕೆಗೆ ಒಂದೇ ಜಾಗ ಉಳ್ಕೊಂಡಿರೋದು ಇಲ್ಲಿ ಆಯಿತು. ಇನ್ನು ಒಂದೇ ಉಳ್ಕೊಂಡಿರೋದು ಇಲ್ಲಿ ನಮನ್, ಎನ್ ಆಯಿತು. ಸೊ ಮೇ ಬಿ ನಮಗೆ ಫಸ್ಟ್ ಕೇಸಲ್ಲಿ ಆನ್ಸರ್ ಸಿಕ್ಕಿದೆ. ಎಮ್ ಮುಂಬೈ,
ಸಜ್ಜಲ್ಗೆ ಕೋಲ್ಕತ್ತಾ ಇಷ್ಟ ಅಲ್ಲ ಅಂದರೆ, ಓಕೆ ಒಂದು ಸೆಕೆಂಡ್. ನಮನ್ಗೆ ಮತ್ತು ಜಯೇಂದ್ರಗೆ ಪುಣೆ ಇಷ್ಟ ಅಲ್ಲ ಅಂದರೆ ಎಸ್ ಪುಣೆ ಆಗುತ್ತೆ, ಜಯೇಂದ್ರ ಕೋಲ್ಕತ್ತಾ. ನಮಗೆ ಫಸ್ಟ್ ಇದರಲ್ಲೇ ಸಿಕ್ತು ಆನ್ಸರ್ ಕರೆಕ್ಟಾಗಿ ತಪ್ಪ ಒಂದ್ಸರಿ ನೋಡ್ಕೊಂಬಿಡೋಣ. ಫ್ಲ್ಯಾಟ್ 1 ನೋಡ್ಕೊಳ್ಳೋಣ. ಎನ್ ಜೈಪುರ್, ಎಸ್ ಪುಣೆ, ಜೆ ಕೋಲ್ಕತ್ತಾ. ಫ್ಲ್ಯಾಟ್ 1 ಎನ್ ಜೈಪುರ್, ಎಸ್ ಪುಣೆ, ಜೆ ಕೋಲ್ಕತ್ತಾ. ಇದು ಫ್ಲ್ಯಾಟ್ 1 ಆಯಿತು. ಫ್ಲ್ಯಾಟ್ 2 ಅಲ್ಲಿ ಎಂ ಮುಂಬೈ, ಆರ್ ಲಕ್ನೋ, ಕೆ ಡೆಲ್ಲಿ. ಎಂ ಮುಂಬೈ, ಆರ್ ಲಕ್ನೋ, ಕೆ ಡೆಲ್ಲಿ. ಓಕೆ, ಕರೆಕ್ಟಾಗಿದೆ. ಕ್ವೆಶನ್ಸ್ ನೋಡ್ಕೊಳ್ಳೋಣ. ಹೂ ಅಮಂಗ್ ದ ಫಾಲೋಯಿಂಗ್ ಲೀವ್ಸ್ ಆನ್ ದ ಸೇಮ್ ಫ್ಲೋರ್ ಆ್ಯಸ್ ಪರ್ಸನ್ ಹೂ ಲೈಕ್ಸ್ ಲಕ್ನೋ. ಲಕ್ನೋ ಇರೋ ಫ್ಲೋರಲ್ಲಿ ಯಾರು ಬರ್ತಾರೆ ಅಂತ. ಸೊ ಲಕ್ನೋ ರಜತಿಗೆ ಇಷ್ಟ, ರಜತ್ ಇರೋ ಫ್ಲೋರಲ್ಲಿ ಯಾರು ಬರುತ್ತೋ ಸಜ್ಜಲ್. ಸೊ ಆಪ್ಷನ್ ಎ ವಿಲ್ ಬಿ ದಿ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್. ಒಂದ್ಸರಿ ಇದು ರಬ್ ಮಾಡ್ಕೊಳ್ಳೋಣ. ಸಜ್ಜಲ್ ಫ್ಲ್ಯಾಟ್ 1 ಪುಣೆ. ಸಜ್ಜಲ್ ಫ್ಲ್ಯಾಟ್ 1 ಪುಣೆ, ಇದು ಕರೆಕ್ಟು. ರಜತ್ ಫ್ಲ್ಯಾಟ್ 2 ಲಕ್ನೋ. ರಜತ್ ಫ್ಲ್ಯಾಟ್ 2 ಲಕ್ನೋ, ಕರೆಕ್ಟು. ನಮನ್ ಫ್ಲ್ಯಾಟ್ 1 ಜೈಪುರ್, ಇದು ಕೂಡ ಕರೆಕ್ಟು. ಕನಕ್ ಫ್ಲ್ಯಾಟ್ 2 ಡೆಲ್ಲಿ, ಇದು ಕೂಡ ಕರೆಕ್ಟು. ಸೊ ಇದು ರಾಂಗ್ ಅಂದರೆ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ವಿಲ್ ಬಿ ದಿ ರೈಟ್ ಆನ್ಸರ್. ಯಾಕಂದರೆ ನಾಟ್ ಕರೆಕ್ಟ್ಲಿ ಅಂತ ಕೇಳಿದ್ದಾರೆ. ಇಫ್ ರಜತ್ ಆ್ಯಂಡ್ ನಮನ್ ಇಂಟರ್ಚೇಂಜ್ ದೇರ್ ಫ್ಲ್ಯಾಟ್ಸ್. ರಜತ್ ಮತ್ತು ನಮನ್ ಇಂಟರ್ಚೇಂಜ್ ಮಾಡಿದರೆ ಅಂದರೆ ಆರ್ ಇಲ್ಲಿ ಬರುತ್ತೆ, ಎನ್ ಇಲ್ಲಾಗುತ್ತೆ. ದೆನ್ ಹೂ ವುಡ್ ಲೀವ್ ಇಮಿಡಿಯೇಟ್ಲಿ ಅಬೌವ್ ನಮನ್. ಸೊ ನಮನ್ ಮೇಲೆ ಇಮಿಡಿಯೇಟಾಗಿ ಯಾರು? ಮನೀಶ್. ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್. ಹೂ ಅಮಂಗ್ ದ ಫಾಲೋಯಿಂಗ್ ಲೀವ್ಸ್ ನಾರ್ತ್ ವೆಸ್ಟ್ ಆಫ್ ದ ಪರ್ಸನ್ ಹೂ ಲೈಕ್ಸ್ ಲಕ್ನೋ. ಇದನ್ನು ನಮಗೆ ಡೇಟಾದಲ್ಲೇ ಇತ್ತು ಆ್ಯಕ್ಚುಲಿ. ಲಕ್ನೋದ ನಾರ್ತ್ ವೆಸ್ಟಲ್ಲಿ ಜೈಪುರ್ ಯಾರು? ಓಕೆ, ಈ ಥರ ಇದೆ. ಜೈಪುರ್ ಯಾರಿಗೆ ಇಷ್ಟ? ನಮನ್. ಸೊ ಆಪ್ಷನ್ ಎ ವಿಲ್ ಬಿ ದಿ ರೈಟ್ ಆನ್ಸರ್. 4 ಆಫ್ ದ ಫಾಲೋಯಿಂಗ್ 5 ಪೇರ್ಸ್ ಅಂದರೆ ಗುಂಪಿಗೆ ಸೇರೋದ ಪದ. ಸೊ ಎ ನಮನ್ ಜೈಪುರ್. ಒಂದು ಸೆಕೆಂಡ್ ಇದನ್ನ ರಬ್ ಮಾಡ್ಕೊಳ್ಳೋಣ. ನಮನ್ ಜೈಪುರ್, ಮನೀಶ್ ಮುಂಬೈ, ಸಜ್ಜಲ್ ಪುಣೆ, ರಜತ್ ಲಕ್ನೋ, ಕನಕ್ ಕೋಲ್ಕತ್ತಾ. ಓಕೆ, ಕನಕ್ ಆ್ಯಕ್ಚುಲಿ ಲೈಕ್ಸ್ ಡೆಲ್ಲಿ. ಇಲ್ಲಿ ಆಪ್ಷನಲ್ಲಿ ಕನಕ್ ಕೋಲ್ಕತ್ತಾ ಅಂತ ಇದೆ. ಸೊ ದಿಸ್ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಗುಂಪಿಗೆ ಸೇರೋದ ಪದ ಇದು. ಸೊ ನೆಕ್ಸ್ಟ್ ಸೆಕೆಂಡ್ ಪಜಲ್ ಇವತ್ತಿಂದು ಸ್ವಲ್ಪ ದೊಡ್ಡದಾಗಿದೆ. ಪಜಲ್ 2 ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಇದು ಡೆಸಿಗ್ನೇಷನ್ ರಿಲೇಟೆಡು. ಓಕೆ, ಇದು ಪಿ ಒ ಲೆವೆಲ್ದು. 8 ಮೆಂಬರ್ಸ್ ಎ ಟು ಹೆಚ್ ಹೋಲ್ಡ್ 7 ಡಿಫ್ರೆಂಟ್ ರ್ಯಾಂಕ್ಸ್. ಸಿ ಒ ಇಂದ ಅಂದರೆ ಸಿ ಒ ಹೈಯರ್ ಡೆಸಿಗ್ನೇಷನ್ ಇರುತ್ತೆ ಯೂಶ್ವಲಿ. ಸಿ ಒ, ಚೇರ್ಮನ್, ಎಮ್ ಡಿ, ಹೆಚ್ ಒ ಡಿ, ಸೀನಿಯರ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಕ್ಲರ್ಕ್, ಪಿಯನ್. ಒಂದು ಸರಿ ಎಣಿಸ್ಕೊಂಬಿಡಿ ಎಷ್ಟಿರುತ್ತೆ ಅಂತ, ಬಿಕಾಸ್ ನಾನು ಒಂದು ಎಕ್ಸಾಮಲ್ಲಿ ಮಿಸ್ ಮಾಡಿದ್ದೆ. ಸೊ ಹಾಗಾಗಿ 1 2 3 4 5 6 7 8. ಓಕೆ, ಕರೆಕ್ಟಾಗಿದೆ. ಈಚ್ ಎಂಪ್ಲಾಯ್ ಲೈಕ್ ಡಿಫ್ರೆಂಟ್ ಇಂಡಿಯನ್ ಸಿಟಿ. ಓಕೆ, ಇದು 2 ವೇರಿಯೇಷನ್ನು, 1 ಡೆಸಿಗ್ನೇಷನ್ನು, 1 ಸಿಟಿ. ಸೊ 2 ಇರೋದ್ರಿಂದ ಪಿ ಒ ಲೆವೆಲ್ ಆಗುತ್ತೆ ಇದು. ನೆಕ್ಸ್ಟ್ ಹೆಚ್ ಇಸ್ ಸಿ ಒ ಲಿಂಕ್ಡ್ ವಿತ್ ಲಕ್ನೋ. ಇದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಹೆಚ್ ಲಕ್ನೋ. ಇನ್ನೊಂದು ಎಫ್ ಈಸ್ ಸೀನಿಯರ್ ಟು ಜಿ. ಎಫ್ ಸೀನಿಯರ್ ಟು ಜಿ. ಎಫ್ ಈಸ್ ನಾಟ್ ಎಮ್ ಡಿ. ಎಫ್ ಇಲ್ಲಿಗೆ ಬರಲ್ಲ. ಆ್ಯಂಡ್ ಎ ಈಸ್ ನೈದರ್ ಎಮ್ ಡಿ ನಾಟ್ ಕ್ಲರ್ಕ್. ಎ ಎಮ್ ಡಿನೂ ಅಲ್ಲ, ಕ್ಲರ್ಕು ಅಲ್ಲ. ಓಕೆ, ದ ನಂಬರ್ ಆಫ್ ಪೋಸ್ಟ್ ಸೀನಿಯರ್ ಟು ಎಫ್ ಇಸ್ ಸೇಮ್ ಆ್ಯಸ್ ನಂಬರ್ ಆಫ್ ಪೋಸ್ಟ್ ಜೂನಿಯರ್ ಟು ಜಿ. ಅಂದರೆ ಇವೆರಡು ಪೇರಾಗಿ ಬರುತ್ತೆ. ಸೊ ಇವಾಗ ಸಿ ಒ ಪೋಸ್ಟಲ್ಲಿ ನಾವು ಎಫ್ ಇಡೋಕ್ಕಾಗಲ್ಲ. ಸೊ ಇಲ್ಲಿಂದನೇ ಇಡಬೇಕು. ಎಫ್ನ ನಾವೇನಾದ್ರು ಸೆಕೆಂಡಲ್ಲಿ ಇಟ್ಟರೆ ಇಲ್ಲಿಗೆ ಜಿ ಬರುತ್ತೆ, ಇಲ್ಲಿಗೆ ಬರೋಂಗಿಲ್ಲ. ಎಫ್ ಜಿ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ 2 ಕೇಸ್ ಆಗುತ್ತೆ ಇಲ್ಲಿ. ಇದು ಫಸ್ಟ್ ಕೇಸ್ ಹಿಂಗೆ ಇರಲಿ. ಹೆಚ್ ಲಕ್ನೋ, ಎಫ್ ಜಿ. ಓಕೆ, ಕ್ಲರ್ಕ್ ಈಸ್ ಲಿಂಕ್ಡ್ ವಿತ್ ಡೆಲ್ಲಿ. ಕ್ಲರ್ಕಿಗೆ ಡೆಲ್ಲಿ ಇಷ್ಟ, ಇಲ್ಲಿಗೆ ಡೆಲ್ಲಿ ಬರುತ್ತೆ.
ಸಿ ಹೋಲ್ಡ್ ಎ ಡೆಸಿಗ್ನೇಷನ್ ಹೈಯರ್ ದ್ಯಾನ್ ಡಿ. ಸಿ ಡಿಗಿಂತ ಸೀನಿಯರ್. ಸಿ ಈಸ್ ಲಿಂಕ್ಡ್ ವಿತ್ ಮುಂಬೈ. ಸಿಗೆ ಮುಂಬೈ ಇಷ್ಟ. ಓಕೆ. ದ ಎಂಪ್ಲಾಯ್ ಲಿಂಕ್ಡ್ ವಿತ್ ಬೆಂಗಳೂರು ಈಸ್ 3 ರ್ಯಾಂಕ್ ಹೈಯರ್ ದ್ಯಾನ್ ಡೆಲ್ಲಿ. ಬೆಂಗಳೂರು ಲಿಂಕ್ ಇರೋರು 3% ಅಂದರೆ 2 ಗ್ಯಾಪ್ ಆಗುತ್ತೆ ಡೆಲ್ಲಿಗಿಂತ. ಸೀನಿಯರ್ ಬೆಂಗಳೂರು ಸೀನಿಯರು ಡೆಲ್ಲಿಗಿಂತ. ಇ ಈಸ್ 2 ರ್ಯಾಂಕ್ ಲೋವರ್ ದನ್ ಎಫ್ ಅಂದರೆ 1 ಗ್ಯಾಪ್ ಕೆಳಗೆ. ಇಲ್ಲಿಗೆ ಇ ಬರುತ್ತೆ, ಇಲ್ಲಿ ಇ ಬರುತ್ತೆ. ಓಕೆ. ಬಿ ಈಸ್ ಲಿಂಕ್ಡ್ ವಿತ್ ಕೋಲ್ಕತ್ತಾ. ಬಿ ಕೋಲ್ಕತ್ತಾ. ದೇರ್ ಈಸ್ ಅಟ್ಲೀಸ್ಟ್ 1 ಪೋಸ್ಟ್ ಬಿಟ್ವೀನ್ ಎ ಆ್ಯಂಡ್ ಎಂಪ್ಲಾಯಿ ಲಿಂಕ್ಡ್ ವಿತ್ ಪುಣೆ. ಎ ಮತ್ತು ಪುಣೆ ಮಧ್ಯೆ 1 ಅಥವಾ 1ಗಿಂತ ಜಾಸ್ತಿ ಗ್ಯಾಪ್ ಇರಲೇಬೇಕು. ಎ ಈಸ್ ಸೀನಿಯರ್ ಟು ಬಿ. ಎ ಈಸ್ ಸೀನಿಯರ್ ಟು ಬಿ. ಓಕೆ. ದ ಎಂಪ್ಲಾಯ್ ಲಿಂಕ್ಡ್ ವಿತ್ ಹೈದರಾಬಾದ್ ಈಸ್ ಸೀನಿಯರ್ ಟು ಜೈಪುರ್. ಹೈದರಾಬಾದ್ ಸೀನಿಯರ್ ಟು ಜೈಪುರ್. ಎ's post is neither next to D nor next to B. G is not linked with Pune. ಓಕೆ. ಜಿ ಪುಣೆ ಅಲ್ಲ. ಓಕೆ, ಇಲ್ಲಿ ಇನ್ನೊಂದಿದೆ, ಸಿ ಅಮಾಂಗ್ ದ ಟಾಪ್ 3 ರ್ಯಾಂಕ್ ಅಂತ. ಅದು ಮಿಸ್ ಮಾಡ್ಕೊಂಡು. ಸಿ ಅಮಾಂಗ್ ದ ಟಾಪ್ 3 ರ್ಯಾಂಕ್ ಅಂದರೆ ಸಿ ಇಲ್ಲಿಗಾದರೂ ಬರ್ಬೋದು, ಇಲ್ಲಿಗಾದರೂ ಬರ್ಬೋದು. ಓಕೆ, ಇವಾಗ ಎ ಇಲ್ಲಿ ಬರೋ ಹಾಗಿಲ್ಲ ಅಂತ ಮುಂಚೆನೇ ಕೊಟ್ಟಿದ್ದಾರೆ. ಎ ಇಲ್ಲಿಗೂ ಬರೋ ಹಾಗಿಲ್ಲ. ಎಗಿಂತ ಕೆಳಗೆ ಆ್ಯಕ್ಚುಲಿ ಬಿ ಬರಬೇಕು. ಸೊ ಹಾಗಾಗಿ ಏನೋ ನಾವು ಇಲ್ಲಿ ಇಟ್ಟುಬಿಟ್ಟು ನೋಡೋಣ ಚೇರ್ಮನ್ ಪೊಸಿಷನಲ್ಲಿ. ಎ ಇಲ್ಲಿಟ್ಟರೆ ಸಿ ಟಾಪ್ 3ಗೆ ಬರಬೇಕು ಅಂದರೆ ಸಿ ಇಲ್ಲಿ ಬರುತ್ತೆ. ಆವಾಗ ಬಿದು ಏನು ಸಿಟಿ ನೇಮ್ ಗೊತ್ತು, ಅದೆರಡು ಒಟ್ಟಿಗೆ ಬರಬೇಕು ಅಂದರೆ ಬಿ ಕೋಲ್ಕತ್ತಾ ಇಲ್ಲಿಗೆ ಬರುತ್ತೆ. ಉಳಿದಿರೋದು ಒಂದೇ, ಡಿ ಇಲ್ಲಿಗೆ ಬರುತ್ತೆ. ಸೊ ಸಿ ಮುಂಬೈ ಇಷ್ಟ. ನೆಕ್ಸ್ಟು ಡೆಲ್ಲಿ ಮತ್ತು ಬೆಂಗಳೂರು. ಡೆಲ್ಲಿ ಮತ್ತು ಬೆಂಗಳೂರಿಗೆ 2 ಗ್ಯಾಪ್, 1 2 ಬೆಂಗಳೂರು ಇಲ್ಲಿಗೆ. ಜಿ ಪುಣೆ ಅಲ್ಲ ಅಂದರೆ ಈ ಪುಣೆ ಆಗುತ್ತೆ. ಹೈದರಾಬಾದ್, ಎ ಹೈದರಾಬಾದ್, ಜಿ ಜೈಪುರ್. ಇದೇ ಕರೆಕ್ಟ್ ಆಯಿತು. ಓಕೆ, ಸರಿನಾ ತಪ್ಪ ನೋಡೋಣ ಒಂದ್ಸರಿ. ಹೆಚ್ ಲಕ್ನೋ, ಎ ಹೈದರಾಬಾದ್, ಸಿ ಮುಂಬೈ. ಓಕೆ, ಹೆಚ್ ಲಕ್ನೋ, ಎ ಹೈದರಾಬಾದ್, ಸಿ ಮುಂಬೈ. ಎಫ್ ಬೆಂಗಳೂರು, ಜಿ ಜೈಪುರ್, ಇ ಪುಣೆ. ಎಫ್ ಬೆಂಗಳೂರು, ಜಿ ಜೈಪುರ್, ಇ ಪುಣೆ. ಡಿ ಡೆಲ್ಲಿ, ಬಿ ಕೋಲ್ಕತ್ತಾ. ಡಿ ಡೆಲ್ಲಿ, ಬಿ ಕೋಲ್ಕತ್ತಾ. ಓಕೆ, ಕರೆಕ್ಟ್ ಆಗಿದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಸೀನಿಯರ್ ಟು ಎಂಪ್ಲಾಯ್ ಲಿಂಕ್ಡ್ ವಿತ್ ಜೈಪುರ್ ಬಟ್ ಜೂನಿಯರ್ ಟು ಎಂಪ್ಲಾಯ್ ಲಿಂಕ್ಡ್ ವಿತ್ ಮುಂಬೈ. ಓಕೆ, ಜೈಪುರ್ಗಿಂತ ಸೀನಿಯರು, ಮುಂಬೈಗಿಂತ ಜೂನಿಯರ್ ಯಾರು? ಬೆಂಗಳೂರು, ಅದು ಎಫ್. ಸೊ ಆಪ್ಷನ್ ಬಿ ಎಫ್. ಇಫ್ ಎಫ್ ಆ್ಯಂಡ್ ಜಿ ಇಂಟರ್ಚೇಂಜ್ their designation while keeping their cities unchanged, who will be the HOD? ಎಫ್ ಆ್ಯಂಡ್ ಜಿ ಇಂಟರ್ಚೇಂಜ್ ಮಾಡಬೇಕು. ಎಫ್ ಆ್ಯಂಡ್ ಜಿ ಇಂಟರ್ಚೇಂಜ್ ಮಾಡಿದ್ರೆ ಜಿ HOD ಆಗ್ತಾರೆ. ಸೊ ಆಪ್ಷನ್ ಬಿ ವಿಲ್ ಬಿ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ರೆಪ್ರೆಸೆಂಟ್ ಎಂಪ್ಲಾಯಿ whose rank have exactly 2 posts between them? ಇದೆರಡರ ಮಧ್ಯೆ ಅಟ್ಲೀಸ್ಟ್ ಅಲ್ಲ, ಎಕ್ಸಾಕ್ಟ್ಲಿ 2 ಪೋಸ್ಟ್ ಇರಬೇಕು. ಹೆಚ್ ಮತ್ತು ಸಿ ಮಧ್ಯೆ ಒಂದಿದೆ. ಎ ಮತ್ತು ಎಫ್ ಮಧ್ಯೆ ಕೂಡ ಒಂದೇ ಗ್ಯಾಪ್ ಇರೋದು. ಸಿ ಮತ್ತು ಜಿ ಮಧ್ಯೆ ಕೂಡ ಒಂದೇ ಗ್ಯಾಪ್ ಇರೋದು. ಎಫ್ ಆ್ಯಂಡ್ ಇ ಅವರಿಬ್ಬರ ಮಧ್ಯೆ ಕೂಡ ಒಂದೇ ಗ್ಯಾಪು. ಜಿ ಆ್ಯಂಡ್ ಬಿ, ಓಕೆ, ಜಿ ಆ್ಯಂಡ್ ಬಿ ಮಧ್ಯೆ 2 ಗ್ಯಾಪ್ ಇದೆ. ಸೊ ಇದು ಕರೆಕ್ಟ್ ಆನ್ಸರ್. ಇಫ್ ಎ ಈಸ್ ರಿಮೂವ್ಡ್ ಫ್ರಮ್ ದ ಅರೇಂಜ್ಮೆಂಟ್, ವಿಚ್ ಆಫ್ ದ ಫಾಲೋಯಿಂಗ್ ಎಂಪ್ಲಾಯ್ ವುಡ್ ಬಿ ಸೆಕೆಂಡ್ ಮೋಸ್ಟ್ ಸೀನಿಯರ್ ಎಂಪ್ಲಾಯ್? ಅಂದರೆ ಎ ತೆಗೆದ್ರೆ ಎ ಕೆಳಗಿರೋರು ಆ ಪೊಸಿಷನ್ಗೆ ಹೋಗ್ತಾರಲ್ವ. ಸೊ ಸಿ ವಿಲ್ ಬಿ ದಿ ಚೇರ್ಮನ್. ಆಪ್ಷನ್ ಬಿ. 4 ಆಫ್ ದ ಫಾಲೋಯಿಂಗ್ ಪೇರ್ ಫಾಲೋ ಸಿಮಿಲರ್ ರಿಲೇಷನ್ಶಿಪ್ ಬೇಸ್ಡ್ ಆನ್ ಫೈನಲ್ ಅರೇಂಜ್ಮೆಂಟ್ ವಿಚ್ ಈಸ್ ಡಿಫ್ರೆಂಟ್? ಗುಂಪಿಗೆ ಸೇರದ ಪದ. ಹೆಚ್ ಲಕ್ನೋ, ಸಿ ಮುಂಬೈ,
ಎಫ್ ಬೆಂಗಳೂರು, ಜಿ ಜೈಪುರ್, ಡಿ ಕೋಲ್ಕತ್ತಾ. ಓಕೆ, ಇದು ಡಿಫ್ರೆಂಟ್ ಆಗಿದೆ. ಸೊ ಇದು ರೈಟ್ ಆನ್ಸರ್. ನೆಕ್ಸ್ಟು, ಇದು ಇವತ್ತಿಂದು 3ನೇ ಪಜಲು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಇದು ಕ್ಲಾರ್ಕ್ ಲೆವೆಲ್. ಓಕೆ, 8 persons sit in 2 concentric square tables. ಕಾನ್ಸೆಂಟ್ರಿಕ್ ಸ್ಕ್ವಯರ್ ಟೇಬಲ್ ಅಂದರೆ ಒಳಗೊಂದು ಸ್ಕ್ವಯರ್ ಇರುತ್ತೆ, ಹೊರಗೊಂದು ಸ್ಕ್ವಯರ್ ಇರುತ್ತೆ. ಓಕೆ, ಚಿಕ್ಕದಾಯ್ತು ಅನಿಸುತ್ತೆ, ಸ್ವಲ್ಪ ದೊಡ್ಡಕ್ಕೆ ಹಾಕ್ಕೊಳ್ಳೋಣ. ಓಕೆ, ಹೂ ಸಿಟ್ ಅಟ್ ದ ಇನ್ನರ್ ಟೇಬಲ್ ಫೇಸ್ ಔಟ್ಸೈಡ್. ಒಳಗಿಂದು ಟೇಬಲಲ್ಲಿ ಕೂರೋರು ಹೊರಗೆ ನೋಡ್ತಾರೆ. ಆ್ಯಂಡ್ ಹೂ ಸಿಟ್ ಅಟ್ ಔಟರ್ ಟೇಬಲ್ ಫೇಸ್ ಇನ್ಸೈಡ್. ಔಟರಲ್ಲಿ ಕೂತ್ಕೊಳ್ಳೋರು ಒಳಗೆ ನೋಡ್ತಾರೆ. ಓಕೆ, 4 persons ಸಿಟ್ ಅಟ್ ಈಚ್ ಟೇಬಲ್. ಕಾರ್ನರಲ್ಲಿ ಕೂತ್ಕೊ. ಆರ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಕ್ಯೂ. ಕ್ಯೂದು ಇಮಿಡಿಯೇಟ್ ನೇಬರ್ ಆರ್. ರೈಟಾ ಲೆಫ್ಟಾ ಗೊತ್ತಿಲ್ಲ ನಮಗೆ. ಆ ಕ್ಯೂ ಹೂ ಫೇಸ್ ಡಿ. ಕ್ಯೂ ಡಿನ ಫೇಸ್ ಮಾಡುತ್ತೆ. ಓಕೆ, ಎ ಸಿಟ್ಸ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಡಿ. ಡಿದು ಇಮಿಡಿಯೇಟ್ ರೈಟು ಎ ಕೂರುತ್ತೆ. ಎಸ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಆರ್. ಆರ್ದು ಸೆಕೆಂಡ್ ಟು ದ ರೈಟ್ ಎಸ್ ಕೂರುತ್ತೆ. ಪಿ ಡಸ್ ನಾಟ್ ಫೇಸ್ ಸಿ. ಪಿ ಮತ್ತು ಸಿ ಈಚ್ ಅದರ್ ಫೇಸ್ ಮಾಡಲ್ಲ. ಬಟ್ ಸಿಟ್ ಆನ್ ದ ಸೇಮ್ ಟೇಬಲ್ ಆ್ಯಸ್ ಆರ್. ಯಾವುದು? ಪಿದು ಕಂಟಿನ್ಯೂ ಆಗುತ್ತೆ. ಬಟ್ ನೆಕ್ಸ್ಟ್ ಸಿಟ್ಸ್ ಆನ್ ದ ಸೇಮ್ ಟೇಬಲ್ ಆ್ಯಸ್ ಆರ್. ಪಿ ಮತ್ತು ಆರು ಸೇಮ್ ಟೇಬಲಲ್ಲೇ ಕೂತ್ಕೋತಾರೆ. ನೆಕ್ಸ್ಟು, ಸಿ ಸಿಟ್ಸ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಬಿ. ಸಿ ಬಿದು ಇಮಿಡಿಯೇಟ್ ರೈಟ್ ಕೂತ್ಕೊಳ್ಳುತ್ತೆ. ಸಿ ಡಸ್ ನಾಟ್ ಫೇಸ್ ಇನ್ಸೈಡ್ ಅಂದರೆ ಸಿ ಒಳಗಿಂದು ಟೇಬಲಲ್ಲಿ ಕೂತ್ಕೊಳ್ಳುತ್ತೆ. ಸಿ ಇನ್ಸೈಡ್ ಟೇಬಲ್. ಆರ್ ಡಸ್ ನಾಟ್ ಫೇಸ್ ಎ. ಆರ್ ಮತ್ತು ಎ ಒಟ್ಟಿಗೆ ಕೂರಲ್ಲ. ಇವಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಪಿ ಮತ್ತು ಆರ್ ಒಂದು ಟೇಬಲಲ್ಲಿ ಕೂತ್ಕೋತಾರೆ. ಆರ್ದು ಇಮಿಡಿಯೇಟ್ ಒಂದು ಪ್ಲೇಸ್ ಬಿಟ್ಟು ಎಸ್ ಇದೆ ಅಂದರೆ ಎಸ್ ಕೂಡ ಆರ್ ಜೊತೆನೇ ಕೂರುತ್ತೆ. ಕ್ಯೂದು ಅಕ್ಕಪಕ್ಕ ಆರ್ ಇರಬೇಕು ಅಂದರೆ ಈ 4 ಜನ ಒಂದು ಟೇಬಲಲ್ಲಿ ಕೂತ್ಕೊಂಡ್ರೆ ಡಿ, ಎ, ಸಿ, ಇನ್ನೊಂದು ಯಾವುದು ಬಿ, ಈ 4 ಜನ ಒಂದು ಟೇಬಲಲ್ಲಿ ಕೂತ್ಕೋತಾರೆ ಅಂತ ನಮಗೆ ಇಲ್ಲಿ ಹಿಂಟ್ ಸಿಗುತ್ತೆ. ಸೊ ಸಿ ಇನ್ಸೈಡ್ ಟೇಬಲ್ ಅಂದರೆ ಕ್ಯೂ ಈ 4 ಜನ ಔಟ್ಸೈಡ್ ಟೇಬಲಲ್ಲಿ ಕೂತ್ಕೋತಾರೆ. ಸೊ ನಾವು ಕ್ಯೂ ಇಂದ ತಗೊಳ್ಳೋಣ. ಕ್ಯೂ ಯಾರನ್ನ ಫೇಸ್ ಮಾಡುತ್ತೆ? ಡಿ. ಡಿದು ಇಮಿಡಿಯೇಟ್ ರೈಟ್ ಎ ಬರುತ್ತೆ. ಕ್ಯೂದು ಈ ಸೈಡ್ ಆರ್ ತಗೊಳ್ಳೋಣ. ಫಸ್ಟ್ ಕೇಸಲ್ಲಿ ಇಲ್ಲಿ ಕ್ಯೂ, ಡಿ, ಎ, ಆರ್ನ ಇಲ್ಲಿ ತಗೊಳ್ಳೋಣ ಸೆಕೆಂಡ್ ಕೇಸಲ್ಲಿ. ಇನ್ನೊಂದೇನೆಂದರೆ ಆರ್ದು ಸೆಕೆಂಡ್ ಟು ದ ರೈಟ್ಗೆ ಎಸ್ ಇರಬೇಕು. ರೈಟ್ ಹಿಂಗಾಗುತ್ತೆ, ಎಸ್ ಇಲ್ಲಿ ಬರುತ್ತೆ. ಇಲ್ಲಿ ಈ ರೀತಿ ಒಂದು ಗ್ಯಾಪ್ ಎಸ್. ಉಳಿದಿದ್ದು ಯಾವುದು? ಇಲ್ಲಿ ಪಿ. ಪಿ ಸಿನ ಫೇಸ್ ಮಾಡೋಂಗಿಲ್ಲ ಅಂದರೆ ಸಿ ಇಲ್ಲಿಗಾಗುತ್ತೆ. ಉಳಿಯೋದಿಲ್ಲಿ ಬಿ. ಎಲ್ಲ ಆಯಿತು. ಇಲ್ಲಿ ಕೂಡ ನೋಡ್ಕೊಳ್ಳೋಣ ಒಂದು ಸರಿ. ಇಲ್ಲಿ ಉಳಿಯೋದು ಪಿ ಸಿನ ಫೇಸ್ ಮಾಡೋಂಗಿಲ್ಲ, ಉಳಿಯೋದು ಬಿ. ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಕೊಟ್ಟಿದ್ದಾರೆ, ಆರ್ ಡಸ್ ನಾಟ್ ಫೇಸ್ ಎ. ಸೊ ಈ ಕೇಸಲ್ಲಿ ಆರ್ ಎನ ಫೇಸ್ ಮಾಡುತ್ತೆ. ಸೊ ಈ ಕೇಸ್ ರಾಂಗ್ ಆಗುತ್ತೆ. ದಿಸ್ ವಿಲ್ ಬಿ ದಿ ಕರೆಕ್ಟ್ ಅರೇಂಜ್ಮೆಂಟ್. ಈ ಪಜಲ್ ರಿಲೇಟೆಡು 5 ಕ್ವೆಶನ್ ಇದೆ. ಇಲ್ಲಿ ಈ ರೀತಿ ಇದೆ, 1 2 3 4 5. ಸೊ ಈ ಕ್ವೆಶನ್ಸಿಗೆ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. PDFನ ನಾನು ನಾಳೆ ಗ್ರೂಪಲ್ಲಿ ಹಾಕ್ತೀನಿ. ಆ್ಯಂಡ್ ಟೆಲಿಗ್ರಾಮಲ್ಲಿ ಡೈಲಿ 3 ಕ್ವಿಝಸ್ ಇರುತ್ತೆ. ಯಾವುದ್ರದ್ದು ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡು. ಸೊ ಅದನ್ನು ಕೂಡ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಇವತ್ತಿನ ಪಜಲಲ್ಲಿ ಸ್ವಲ್ಪನಾದರೂ ಏನಾದರೂ ಹೆಲ್ಪ್ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಹ್ಯಾಪಿ ಲರ್ನಿಂಗ್.